ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ವೀಕ್ಷಕರ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವರ ಒಂದು ಜಾತಕವನ್ನು ನಾವು ಇವತ್ತು ನೋಡ್ತಾ ಬರೋಣ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಅವರ ಜೀವನದಲ್ಲಿ ಕುಟುಂಬದಲ್ಲಿ ಆಗಾಗ್ಗೆ ಸ್ವಲ್ಪ ತೊಂದರೆಗಳು, ವಾದ ವಿವಾದಗಳು ಈ ರೀತಿ ನಡೀತಾನೆ ಇರ್ತವೆ. ಇದಕ್ಕೆ ಏನು ಪರಿಹಾರ ಮಾಡ್ಬೋದು ಅನ್ನೋದಾದರೆ ಖಂಡಿತ ಅದ್ರ ಬಗ್ಗೆ ನಾವು ತಿಳ್ಕೊತ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಚಾರಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಮುಂದುವರಿಸ್ತಾ ಇದ್ದೀನಿ ವೀಕ್ಷಕರೇ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜಾತಕ ಖಂಡಿತವಾಗಿ ಒಂದು ವಿಶೇಷವಾದ ಒಂದು ಜಾತಕ. ಯಾಕಂತ ಹೇಳಿದ್ರೆ ಇವರ ಜಾತಕವನ್ನು ನಾವು ನೋಡಿದ್ದ ತಕ್ಷಣ ನಮಗೆ ಕಂಡು ಬರುವಂಥದ್ದು ಅವರ ಜನನ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ 16 ಫೆಬ್ರವರಿ 1977ರಲ್ಲಿ ಅವರ ಜನನ ಆಗಿರುತ್ತೆ. ಅವರ ಒಂದು ಜನನದ ದಿನಾಂಕದಂದು ಮಕರ ರಾಶಿ ಇರುತ್ತೆ ಅವ್ರದ್ದು. ಹಾಗೆ ಇಲ್ಲಿ ಬಹಳ ಪ್ರಮುಖವಾಗಿ ಕೆಲವೊಂದು ಗ್ರಹಗಳ ಸಂಯೋಗ ಅವರ ಜಾತಕದಲ್ಲಿ ವಿಶೇಷವಾದ ಒಂದು ಯೋಗಗಳನ್ನ ತಂದುಕೊಟ್ಟಿದೆ ವೀಕ್ಷಕರೇ. ವಿಶೇಷವಾಗಿ ಅವರಿಗೆ ಬಹಳ ಮುಖ್ಯವಾಗಿ ಒಂದು ಮುನೇಶ್ವರ ಸ್ವಾಮಿಯ ಒಂದು ಕೃಪಾ ಕಟಾಕ್ಷ ಇರುತ್ತೆ, ಅಥವಾ ಶಿವ ಸಂಬಂಧಪಟ್ಟಂತಹ ಒಂದು ದೇವರ ಒಂದು ಕೃಪಾ ಕಟಾಕ್ಷ ಇವರ ಜಾತಕದ ಮೇಲೆ ಸದಾ ಇರುತ್ತೆ ವೀಕ್ಷಕರೇ. ಆದರೂ ಇವರೇನಕ್ಕೆ ಅವಾಗವಾಗ ವಿವಾದದಲ್ಲಿ ಸಿಕ್ಕಾಕೊಂತಾರೆ, ಅವಾಗವಾಗ ಕೆಲವೊಂದು ವಿವಾದಗಳು ಇವ್ರನ್ನ ಹುಡ್ಕೊಂಡು ಬರುತ್ತೆ ಅನ್ನೋದಾದರೆ, ಇವರ ಜಾತಕದಲ್ಲಿ ಸ್ವಲ್ಪ ಸ್ತ್ರೀ ಸಂಬಂಧಪಟ್ಟಂತಹ ಗ್ರಹಗಳು ಅಷ್ಟು ಒಳ್ಳೆ ಸ್ಥಾನದಲ್ಲಿ ಇರೋದಿಲ್ಲ ವೀಕ್ಷಕರೇ. ಅದರಿಂದ ಇವರ ಜಾತಕದಲ್ಲಿ ಈಗ ಮೊನ್ನೆ ಒಂದು ಸನ್ನಿವೇಶ ನಡೀತು, ಒಂದು ಘಟನೆ ನಡೀತು ಅವರ ಜೀವನದಲ್ಲಿ. ಅದು ಅವರು ಪೊಲಿಟಿಷಿಯನ್ ಮೆಟ್ಲವರೆಗೂ ಹತ್ತುವಂಥ ಒಂದು ಪ್ರಸಂಗ ಬಂತು. ಇದು ಸಹ ಅವರ ಜಾತಕವನ್ನು ನಾವು ಪರಿಶೀಲನೆ ಮಾಡಿದಾಗ ಇದು ಒಂದು ಯಾವುದೋ ಒಂದು ಸ್ತ್ರೀ ಕುತಂತ್ರದಿಂದ ಈ ರೀತಿಯ ತೊಂದರೆಗಳಾಗಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ ಅವರ ಜಾತಕದ ರೀತಿಯ ವೀಕ್ಷಕರೇ. ಇನ್ನು ಅವರಿಗೆ ವಿಶೇಷವಾದ ಯೋಗ ಅಂತ ಹೇಳಿದ್ರೆ ಖಂಡಿತವಾಗಿ ಮೊನ್ನೆ ಕಾಟೇರ ಸಿನಿಮಾ ನಾವು ನೋಡ್ಕೊಂಬಂದು ತುಂಬ ವಿಶೇಷವಾಗಿದೆ, ಅದ್ಭುತ ನಟನೆ, ಸಮಾಜಕ್ಕೊಂದು ಸಂದೇಶವನ್ನು ಚಿತ್ರದಲ್ಲಿ ಕೊಟ್ಟಿದ್ದಾರೆ. ನಿಜಕ್ಕೂ ಖುಷಿ ಆಗುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಅವರ ಜಾತಕವನ್ನು ನಾವು ಪರಿಶೀಲನೆ ಮಾಡಿದಾಗ ಅವರಿಗೆ ಮುಂದಿನ ದಿನಗಳು ಖಂಡಿತವಾಗಿ ಒಳ್ಳೆಯ ಯೋಗಗಳು ಕಂಡು ಬರ್ತಾ ಇದೆ ಜಾತಕದ ಪ್ರಕಾರ. ಆದರೆ ಮುಂದಿನ 18 ತಿಂಗಳ ಕಾಲ ಅವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅವರು ಇದ್ದಕ್ಕಿದ್ದಂಗೆ ಸ್ವತಃ ತಾವೇ ಸ್ಟೆಂಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಹೋಗ್ಬೋದು, ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಕುಟುಂಬ ವಿಚಾರದಲ್ಲಿ ತುಂಬ ಗಮನವನ್ನು ಹರಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಶ್ರೀಮತಿ ದರ್ಶನ್ ವಿಜಯಲಕ್ಷ್ಮಿ ಅವರ ಒಂದು ಜನ್ಮ ದಿನಾಂಕ 14/2/1978 ಅಂತ ನಮಗೆ ತಿಳಿದು ಬಂದಿದೆ. ಅವರ ಒಂದು ಜಾತಕ ಮತ್ತು ದರ್ಶನ್ ಅವರ ಜಾತಕ ನೋಡಿದಾಗ ಹೊಂದಾಣಿಕೆಯಲ್ಲಿ ಖಂಡಿತವಾಗಿ ತುಂಬ ವಿಶೇಷವಾಗಿದೆ. ವಿಜಯಲಕ್ಷ್ಮಿ ಅವರ ವಿವಾಹದ ನಂತರ ದರ್ಶನ್ ಅವರಿಗೂ ಅದೃಷ್ಟ ಖಂಡಿತ ಬಂದಿದೆ. ಅದರಿಂದ ಈ ದಂಪತಿ ಸದಾಕಾಲ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ವಿವಾದಗಳಿಲ್ಲದೆ ಸುಖವಾದ ಒಂದು ಜೀವನ ನೆರವೇರಿಸಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಇರುತ್ತೆ ವೀಕ್ಷಕರೇ. ಈ ಸ್ತ್ರೀ ಸಂಬಂಧಪಟ್ಟಂತ ವಿವಾದಗಳು ಏನಕ್ಕೆ ಬರುತ್ತೆ ದರ್ಶನ್ ಅವರ ಜಾತಕ ಅಂತ ಹೇಳಿದಾಗ, ಅಲ್ಲಿ ಒಂದು ಕೆಲವು ಗ್ರಹಗಳ ಸಂಯೋಗ ಅವರ ಜಾತಕದಲ್ಲಿ ಅವರು ಯಾರು ಆಪ್ತರು ಅಂತ ನಂಬ್ಕೊಂಡಿರ್ತಾರೆ ಅವರಿಂದಲೇ ತೊಂದರೆಗಳನ್ನ ಅನುಭವಿಸುವಂಥ ಒಂದು ಜಾತಕ ಅದಾಗಿರುತ್ತೆ. ಅದರಿಂದ ಅವ್ರು ಯಾವುದೇ ಒಂದು ವಿಚಾರಗಳನ್ನ ಇನ್ನೊಬ್ಬರ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಿದ್ರೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅವರು ಯಾರನ್ನ ನಂಬಿಕೊಂಡಿರ್ತಾರೆ ಅಂಥವರಿಂದಲೇ ಇವರ ಕುಟುಂಬದ ಮೇಲೆ ಸ್ವಲ್ಪ ತೊಂದರೆಗಳಾಗುವಂಥ ಒಂದು ಸಾಧ್ಯತೆಗಳು ಖಂಡಿತ ಕಂಡು ಬರ್ತಾ ಇದೆ. ಇನ್ನೂ ವಿಶೇಷವಾಗಿ ನೋಡೋದಾದರೆ ಅವರು ಮದುವೆ ಆದಂತಹ ದಿನ 19/5/2003 ಬೆಳಗ್ಗೆ 9:09 ಧರ್ಮಸ್ಥಳದಲ್ಲಿ ಅವರು ಮದುವೆಯನ್ನು ಆಗ್ತಾರೆ ವೀಕ್ಷಕರೇ. ಅವರು ವಿವಾಹದಂಥ ಒಂದು ಸಮಯ ಸಂದರ್ಭ ನೋಡಿದಾಗ ಖಂಡಿತವಾಗಿ ಆ ಮುಹೂರ್ತ ಅಷ್ಟು ಸಮಾಧಾನಕರವಾಗಿ ಕಾಣಿಸ್ತಾ ಇಲ್ಲ. ಆದ್ದರಿಂದ ಅವರು ಆಗಿಂದಾಗೆ ಕುಟುಂಬ ಜೀವನದಲ್ಲಿ
ಖಂಡಿತವಾಗಿ ತೊಂದರೆಗಳನ್ನ ಅನುಭವಿಸ್ತಾ ಇರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವರು ಆದಂಥ ಒಂದು ಸಮಯದ ಒಂದು ಲಗ್ನದ ಆಧಾರದ ಮೇಲೆ ನೋಡೋದಾದ್ರೆ ಲಗ್ನದಲ್ಲಿ ಶನಿ ಇರ್ತಾನೆ, ಹಾಗೆ ಸಪ್ತಮದ ಭಾವದಲ್ಲಿ ಚಂದ್ರ ಇರ್ತಾನೆ. ಇಲ್ಲಿ ಶನಿ ಮತ್ತೆ ಚಂದ್ರ ಈ ಒಂದು ಸಂಯೋಗ ಅಷ್ಟು ಒಳ್ಳೇದಲ್ಲ. ಅದರಿಂದ ಸಾಂಸಾರಿಕ ಜೀವನದಲ್ಲಿ ಆಗಿಂದಾಗೆ ಏರುಪೇರುಗಳು ಇವರಿಗೆ ಬರ್ತಾ ಇರುತ್ತೆ. Show it off, flaunt it up, feel the wrist, feel the love. ಆಗಿಂದಾಗೆ ಏರುಪೇರುಗಳು ಇವರಿಗೆ ಬರ್ತಾ ಇರುತ್ತೆ. ಇದಕ್ಕೆ ಏನ್ ಮಾಡಬೇಕು ಅನ್ನೋದಾದ್ರೆ ಬಹಳ ಯಾವುದೇ ದೊಡ್ಡ ದೊಡ್ಡ ಪರಿಹಾರಗಳನ್ನ ಖಂಡಿತ ಮಾಡುವಂಥದ್ದು ಬೇಕಾಗಿಲ್ಲ. ಕೇವಲ ಕೆಲವು ಮಂತ್ರಗಳನ್ನ ಶ್ರೀಮತಿ ವಿಜಯಲಕ್ಷ್ಮಿ ಅವರು, ದರ್ಶನ್ ವಿಜಯಲಕ್ಷ್ಮಿ ಅವರು ಹಾಗೆ ಅವರ ಮನೆಯವರು ಪಠನೆ ಮಾಡ್ತಾ ಬಂದ್ರೆ ಖಂಡಿತವಾಗಿ ಅವರಿಗೆ ಈ ವಿವಾದದಿಂದ ಖಂಡಿತವಾಗಿ ಆ ತೊಂದರೆಗಳನ್ನ ಖಂಡಿತ ದೂರ ಮಾಡ್ಕೋಬಹುದು ವೀಕ್ಷಕರೇ. ಇಲ್ಲಿ ಎಲ್ಲದಕ್ಕೂ ಹೋಮ ಪೂಜೆ ಪುನಸ್ಕಾರವೇ ಒಂದು ಪರಿಹಾರ ಇರೋದಿಲ್ಲ. ಮತ್ತೆ ದರ್ಶನ್ ಅವರ ಒಂದು ಜಾತಕದ ಪ್ರಕಾರ ಕೆಲವೊಂದು ಬಾರಿ ಅವರ ಜಾತಕದ ಮೇಲೆ ಬಹಳ ಕೆಟ್ಟ ಕಣ್ಣಿನ ದೃಷ್ಟಿದೋಷಗಳು ಅವರ ಜಾತಕದಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಸ್ವಲ್ಪ ಅವರ ಮೇಲೆ ಸ್ವಲ್ಪ ವಾಮಾಚಾರಗಳು ನಡೆಯುವಂಥ ಒಂದು ಸಾಧ್ಯತೆಗಳಿರ್ತವೆ. ಅದರಿಂದ ಅವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ವೀಕ್ಷಕರೇ. ಮುಂದಿನ 18 ತಿಂಗಳ ಕಾಲ ಅವರು ಎಷ್ಟು ಎಚ್ಚರಿಕೆ ವಹಿಸ್ಕೊಂತಾರೆ, ಸಂಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅವ್ರು ಮಾಡುವಂಥ ಯಾವುದೇ ಒಂದು ವಿಶೇಷವಾದ ಒಂದು ಪ್ರಾಜೆಕ್ಟ್ಗಳಲ್ಲಿ ಅವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಹಾಗೆ ಯಾವುದೋ ಒಂದು ಭೂ ವಿವಾದದಲ್ಲೂ ಸ್ವಲ್ಪ ತಗಲಾಕೊಳ್ಳುವಂಥ ಒಂದು ಸನ್ನಿವೇಶಗಳು ಅವರ ಜಾತಕದ ಪ್ರಕಾರ ಕಂಡು ಬರ್ತಾ ಇದೆ ವೀಕ್ಷಕರೇ. ಅದರಿಂದ ಅವರು ದಾಂಪತ್ಯ ಜೀವನ ಚೆನ್ನಾಗಿರಲಿ. ನನ್ನ ಪ್ರಕಾರ ಈ ಒಂದು ಇಬ್ಬರ ಜಾತಕವನ್ನು ನೋಡಿದಾಗ ಖಂಡಿತ ವಿವಾಹ ವಿಚ್ಛೇದನ ಆಗದೆ ಇರೋದು ತುಂಬಾ ಒಳ್ಳೇದು ವೀಕ್ಷಕರೇ. ಯಾಕಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವರ ಜಾತಕ ಖಂಡಿತವಾಗಿ ದರ್ಶನ ಅವರಿಗೆ ಖಂಡಿತವಾಗಿ ಒಳ್ಳೆ ಯೋಗಗಳನ್ನ ತಂದುಕೊಟ್ಟಿದೆ. ವಿಜಯಲಕ್ಷ್ಮಿ ಅವರು ಕೆಲವೊಂದು ಸಾರಿ ಸ್ವಲ್ಪ ಹಠ ಮತ್ತೆ ಕೋಪವನ್ನ ಖಂಡಿತವಾಗಿ ಅವರು ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗಿ ದರ್ಶನ್ ದಂಪತಿಗಳ ಜೀವನ ಖಂಡಿತವಾಗಿ ಚೆನ್ನಾಗಿ ಆಗ್ಬರುತ್ತೆ ವೀಕ್ಷಕರೇ. ಇಲ್ಲಿ ಮಾಡಬೇಕಾಗಿರುವಂಥದ್ದು ಕೇವಲ ಒಂದು 4 ಗ್ರಹಗಳ ಮಂತ್ರಗಳನ್ನ ಅವರು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಒಂದು 48 ಸಾರಿ ಪಠಿಸಿದ್ದೆ ಆದ್ರೆ ಖಂಡಿತವಾಗಿ ಸಾಂಸಾರಿಕ ಜೀವನದಲ್ಲಿ ಇರುವಂತಹ ಗೊಂದಲಗಳು ಖಂಡಿತವಾಗಿ ನಿವಾರಣೆ ಮಾಡ್ಕೋಬಹುದು. ದರ್ಶನ್ ಅವರಿಗೆ ಮುಂದಿನ 18 ತಿಂಗಳ ಕಾಲ ಸ್ವಲ್ಪ ಸ್ತ್ರೀ ವಿವಾಹದಲ್ಲಿ ಮತ್ತೆ ಕೆಲವೊಂದು ಸ್ತ್ರೀ ವಿವಾಹದಲ್ಲಿ ಸಿಕ್ಕಾಕೊಳ್ಳುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಜಾತಕದ ಪ್ರಕಾರ. ಅದರಿಂದ ಈ ದರ್ಶನ್ ಅವರ ಜಾತಕದಲ್ಲಿ ಬಹಳ ಮುಖ್ಯವಾಗಿ ಗುರು ಮತ್ತು ಕೇತು ಹಾಗೆ ಶನಿಗಳ ಒಂದು ಸಂಯೋಗ ಆಗಿರೋದ್ರಿಂದ ಇವರಿಗೆ ಖಂಡಿತವಾಗಿ ಯಾವುದೋ ಒಂದು ದೈವ ಬಲ ಇವ್ರನ್ನ ಕಾಪಾಡ್ತಾ ಇರುತ್ತೆ. ಎಲ್ಲ ಒಂದು ಸಮಯದಲ್ಲೂ ಇವರಿಗೆ ಆ ದೈವ ಬಲ, ನಾನು ಹೇಳಿರುವ ಹಾಗೆ ಅವರ ತೋಟದಲ್ಲಿದ್ದಂತಹ ಯಾವುದೋ ಒಂದು ಸರ್ಪ ಸಂಚಾರ ಇರ್ಬೋದು, ಹಾಗೆ ಮುನೇಶ್ವರ ಸಂಬಂಧಪಟ್ಟಂತ ಒಂದು ದೇವರು ಇರ್ಬೋದು, ಅವ್ರಿಗೆ ಖಂಡಿತವಾಗಿ ಅವ್ರಿಗೆ ಕೈ ಹಿಡಿಯುತ್ತೆ ವೀಕ್ಷಕರೇ. ಆದ್ರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಬೃಹತ್ತಾದ ಒಂದು ಮನೆಯನ್ನು ನಿರ್ಮಾಣ ಮಾಡುವಂತ ಒಂದು ಯೋಗ ಕಂಡು ಬರ್ತಾ ಇದೆ. ಬೃಹತ್ತಾದ ಒಂದು ಭೂಮಿ ಲಾಭ ಆಗುವಂತ ಸಾಧ್ಯತೆಗಳು ಅವರ ಜಾತಕಗಳಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಮುಂದಿನ 18 ತಿಂಗಳು ಕೆಲವೊಂದು ಸರ್ಕಾರಿ ಸಂಬಂಧಪಟ್ಟಂತ ವಿವಾದಗಳಿರ್ಬೋದು, ಹಾಗೆ ಭೂಮಿ ಸಂಬಂಧಪಟ್ಟಂತ ವಿವಾದಗಳಿರಬಹುದು, ಸ್ವಲ್ಪ ತೊಂದರೆಗಳಾಗುವಂತ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ. ಸಾಧ್ಯವಾದಷ್ಟು ಅವರು ಅವರ ಆಪ್ತ ವರ್ಗದಲ್ಲೇ ಆದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಖಂಡಿತವಾಗಿ ಅವರ ಜೀವನ ಖಂಡಿತವಾಗಿ ಸುಖಮಯವಾಗಿರುತ್ತೆ ವೀಕ್ಷಕರೇ. ಅದರಿಂದ ಇವರಿಬ್ಬರ ಒಂದು ಜಾತಕವನ್ನು ನೋಡಿದಾಗ ಖಂಡಿತವಾಗಿ ಇವರಿಗೆ ವಿವಾಹ ವಿಚ್ಛೇದನ ಆಗದೆ ಇರುವಂತದ್ದು ತುಂಬಾ ಉತ್ತಮ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಒಂದು ವೇಳೆ ಆ ರೀತಿ ಆದ್ರೆ ದರ್ಶನ್ ಅವರಿಗೆ ಸಾಕಷ್ಟು ಸ್ವಲ್ಪ ತೊಂದರೆಗಳಾಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಅದರಿಂದ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ಈ ಒಂದು ಸಂಸಾರಕ್ಕೆ ಇವರು ವಿವಾಹ ಆದಂತಹ ಸ್ಥಳ ಮಂಜುನಾಥ ಸ್ವಾಮಿಯ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ವಿವಾಹ ಆಗಿರುತ್ತೆ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಅವರ ಒಂದು ವಿವಾಹ ಪತ್ರಿಕೆ ಧರ್ಮಸ್ಥಳದಲ್ಲಿ ಆದಂತದ್ದು ನಮಗೆ ಕಂಡು ಬರ್ತಾ ಇದೆ ವೀಕ್ಷಕರೇ. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ.